ಇದ್ದೀವಿ. ಇಸ್ಲಾಂ ದೇಶಗಳಲ್ಲಿ ಅಲ್ಲೂ ನಡೆಯೋದು ಪ್ರತಿಯೊಂದು ಧರ್ಮದಲ್ಲಿಂದ ಕೆಲವೊಂದಿಷ್ಟು ಅದಾರ ಜನ, ಭಾಳಷ್ಟೊಂದಲ್ಲ, ಕೆಲವೊಂದು ಜನ ಇದ್ದಾರೆ ಅವರು. ಹೀಗಾಗಿ ಈ ಧರ್ಮದ ಬಗ್ಗೆ ನಂಬಿಕೆಗಳು ಕಡಿಮೆ ಆಗ್ತಾ ದೇವರ ಬಗ್ಗೆ ನಂಬಿಕೆಗಳು ಕಡಿಮೆ ಆಗ್ತಾ ಮಠಗಳ ಬಗ್ಗೆ ನಂಬಿಕೆಗಳು ಕಡಿಮೆ ಆಗ್ತಾ ಇವತ್ತು ಜಗತ್ತಿನೆಲ್ಲ ನೋಡಿರಿ, ಮೊದಲಿಗೆ ಕ್ರಿಶ್ಚಿಯನ್ಸು, ಎರಡನೇದಾಗಿ ಮುಸ್ಲಿಮ್ಸು ಜಗತ್ತು ತುಂಬ ಇದ್ದರೆ, ಮೂರನೇದು ನಮ್ಮ ಹಿಂದೂಗಳಿದ್ದರು ಅಂತೇಳಿ ನಮ್ಮಲ್ಲಿ ಒಂದಿಷ್ಟು ವಾದಿತ್ತು ಮತ್ತು ಅದು ಸತ್ಯನೂ ಇತ್ತು. ಇವತ್ತು ಚಾರ್ವಾಕರು ಹೆಚ್ಚಾಗಿದ್ದಾರೆ, 3ನೇ ಸ್ಥಾನದಲ್ಲಿ ಬಂದಿದ್ದಾರೆ ಅಂತೇಳಿ. ಅಂದರೆ ಮುಂದಿನ ದಿನದಲ್ಲಿ ಇಂಥ ಸ್ವಾಮೀಜಿಗಳು ಒಂದಿಬ್ಬರು ಮಾಡೋದು, 4-5 ಜನ ಮಾಡ್ತಾರೋ ಗೊತ್ತಿಲ್ಲ, ಇವರಿಂದಾಗೆ ಸಹಜವಾಗಿ ಈ ಒಂದು ನಾವೇನು ಇಲ್ಲಿವರೆಗೆ ದೈವತ್ವ ದೇವರ ಅನ್ನುವಂಥದ್ದು ಏನು ನಾವು ಕಲ್ಪನೆಗಳನ್ನು ಮಾಡ್ಕೊಂಡು ಬಂದಿದ್ದೀವೋ ಅವಕ್ಕೆಲ್ಲ ಒಂದು ಇತಿಶ್ರೀ ಆಗ್ಬೋದು ಅಂತೇಳಿ. ಇದಾಗೋದಕ್ಕೆ ಕಾರಣ ಯಾರು? ಇಂಥ ಸ್ವಾಮೀಜಿಗಳು ಅಂತೇಳಿ. ಇದಕ್ಕೆ ಇವ್ರು ಮಾಡಿದಾರೋ ಇಲ್ಲ ಅನ್ನೋದು ಕೋರ್ಟ್ ಡಿಸಿಷನ್ ಮಾಡ್ತದೆ ಆವಾದರೆ. ಆದರೆ ಇಲ್ಲಿವ್ರಿಗೆ ಆರೋಪ ಮಾಡಿ ಇಷ್ಟು ದಿನ ಜಗ್ತದಲ್ಲ, ಸಣ್ಣ ವಯಸ್ಸಲ್ಲ, ಸಣ್ಣ ಟೈಮ್ ಅಲ್ಲ, 11 ವರ್ಷಗಳಿಂದ ನಿರಂತರವಾಗಿ ಕೋರ್ಟ್ಗಳಲ್ಲಿ ಅಲಿದು ಹೆಣ್ಮಕ್ಳು ಎಷ್ಟು ಸುಸ್ತಾಗಿರ್ಬೋದು, ಜೊತೆಗೆ ಒಂದೆಲ್ಲ ಮಾಡದೇ ಹೋಗಿದ್ರೆ ಈ ಶ್ರೀಗಳದ್ದು ಎಷ್ಟೊಂದು ಸುಸ್ತಾಗಿರ್ಬೋದು ಅನ್ನುವ ಪ್ರಶ್ನೆಗಳು ಇವತ್ತು ಮೂಡ್ತಾ ಇದ್ದಾವೆ. ಅದೇನೋ ಆಗಲಿ, ಒಟ್ಟಾರೆಯಾಗಿ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಇದ್ದಿದ್ದು ಒಂದು ಡಿಸಿಷನ್ ಹೇಳಬೇಕಾಗಿದೆ ಇವತ್ತು, ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ. ಮೊದಲನೇದಾಗಿ ಇದು ಸುಳ್ಳಾಗಲಿ, ಯಾಕೆಂದರೆ ಒಬ್ಬ ಸ್ವಾಮೀಜಿಯವರಿಗೆ ಅನಗತ್ಯ ಆರೋಪಗಳು ಬರೋದು ಬೇಡ. ಇದರಿಂದಾಗಿ ಏನಾಗ್ತದೆ, ಇದು ಫಿಕ್ಸ್ ಆಯ್ತಪ್ಪ ಅಂದ್ರೆ ಈ ವಿಶೇಷ ಮತ್ತಷ್ಟು ನೆಟ್ಟ ದೈವತ್ವದ ಮೇಲೆ, ದೇವ್ರ ಮೇಲೆ, ಆಧ್ಯಾತ್ಮ ಮೇಲೆ, ಒಂದು ನಿಗೂಢ ಶಕ್ತಿ ಮೇಲೆ ಇದಂಥ ನಂಬಿಕೆಗಳು ಕಡಿಮೆ ಹೋಗ್ತಾ ಇದ್ದಾವೆ. ಜೊತೆಗೆ ವೈಜ್ಞಾನಿಕ ಸಹಿತ ಬೆಳೆಯುವಂಥ ಸಾಧ್ಯತೆಗಳು ಇದರಿಂದ ಹೆಚ್ಚು ಆಗ್ತಾವೆ. ಆ ಮಾತು ಬೇರೆ.